ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಫಿಕ್ಸ್. ಕ್ರಾಸ್ ವೋಟಿಂಗ್ ಬಿಸಿ ನಡುವೆ ಮಹತ್ವದ ಬೆಳವಣಿಗೆಗಳು ನಡೆದಿದ್ದು ದೆಹಲಿಯಲ್ಲಿ ನಾಯಕರ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ನಿತಿನ್ ನಬೀನ್ ಭೇಟಿಯಾಗಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಕೇಂದ್ರ ಸಚಿವ ವಿ ಸೋಮಣ್ಣ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಕೇಂದ್ರದ ಕ್ಯಾಬಿನೆಟ್ ವಿಸ್ತರಣೆಯ ಭೀತಿ ರಾಜ್ಯದ ಮೇಲೂ ಕೂಡ ಕಣ್ಣು. ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಸೋಮಣ್ಣ ಕಣ್ಣಿಟ್ಟಿದ್ದಾರೆ. ಒಂದ್ ಕಡೆ ಕ್ಯಾಬಿನೆಟ್ ವಿಸ್ತರಣೆ ಆದರೆ ತನಗೆ ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂಥ ಒಂದು ಕುತೂಹಲ, ಆ ಭೀತಿ ಇದೆ. ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೂ ಕೂಡ ವಿ ಸೋಮಣ್ಣ ಕಣ್ಣಿಟ್ಟಿದ್ದಾರೆ. ಹಾಗಾಗಿ ಹೈ ಅಂಗಳದಲ್ಲಿ ನಾಯಕತ್ವ ಬದಲಾವಣೆಯ ದಾಳವನ್ನು ಉರುಳಿಸಲಿಕ್ಕೆ ವಿ ಸೋಮಣ್ಣ ಮುಂದಾಗಿದ್ದಾರಾ? ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ನಿತಿನ್ ಮತ್ತು ಸೋಮಣ್ಣ ಅವರ ಭೇಟಿ. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಫಿಕ್ಸ್ ಆಗಬಹುದಾ? ಒಂದು ವೇಳೆ ವಿಜಯೇಂದ್ರ ನಾಯಕತ್ವದಿಂದ ಕೆಳಗಿಳಿದ್ರೆ ಇಲ್ಲಿ ವಿ ಸೋಮಣ್ಣ ರಾಜ್ಯಾಧ್ಯಕ್ಷರಾಗ್ತಾರಾ? ವಿ ಸೋಮಣ್ಣ ಅವರು ಇದೇ ಕಾರಣಕ್ಕೆ ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಲಿಕ್ಕೆ ಹೋಗಿರುವಂಥದ್ದ. ಇದು ಕುತೂಹಲವನ್ನು ಮೂಡಿಸ್ತಾ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರೋ ನಿತಿನ್ ನಬೀನ್ ಅವರನ್ನ ವಿ ಸೋಮಣ್ಣ ಭೇಟಿ ಮಾಡಿರುವುದರ ಕಾರಣ ಏನಿರಬಹುದು? ಸಂಪುಟ ಒಂದು ಕಡೆ ಕ್ಯಾಬಿನೆಟ್ ವಿಸ್ತರಣೆ ಆಯಿತು ಕೇಂದ್ರದಲ್ಲಿ ಅಂತಂದ್ರೆ ಅಲ್ಲಿ ಸಚಿವ ಸ್ಥಾನ ವಿ ಸೋಮಣ್ಣ ಅವರಿಗೆ ಸಿಗುತ್ತಾ ಮತ್ತೆ ಅನ್ನುವಂಥ ಒಂದು ಕುತೂಹಲ. ಮತ್ತೊಂದು ಕಡೆ ರಾಜ್ಯದ ಮೇಲೂ ಕಣ್ಣನ್ನು ಇಟ್ಟಿರುವಂಥದ್ದು ವಿ ಸೋಮಣ್ಣ. ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ತನ್ನ ಚಿತ್ತವನ್ನು ಹರಿಸಿದ್ದಾರೆ. ಒಂದು ವೇಳೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆದರೆ ನಾನು ಸ್ಟ್ರಾಂಗ್ ಅಭ್ಯರ್ಥಿ, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿ ಅನ್ನುವಂಥದ್ದನ್ನು ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ವಿ ಸೋಮಣ್ಣ. ಇದೇ ಕಾರಣಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿಯಾದ್ರ ವಿ ಸೋಮಣ್ಣ ರಹಸ್ಯ ಮಾತುಕತೆ ನಡೆಸಿದ್ದಾರೆ ನಿತಿನ್ ನಬೀನ್ ಅವರ ಜೊತೆ. ಅಡ್ಡಮತದ ಆಕ್ರೋಶದ ನಡುವೆ ಸೋಮಣ್ಣ ಎಂಟ್ರಿ ಕೊಟ್ಟಿರುವಂಥದ್ದು ಈಗ ಕುತೂಹಲ ಕಡಿಮೆ ಮಾಡಿಕೊಡ್ತಾ ಇದ್ದು ಹೈ ಅಂಗಳದಲ್ಲಿ ನಾಯಕತ್ವ ಬದಲಾವಣೆಯ ದಾಳವನ್ನು ವಿ ಸೋಮಣ್ಣ ಉರುಳಿಸಿದ್ದಾರೆ. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ನಿತಿನ್ ಮತ್ತು ಸೋಮಣ್ಣ ಭೇಟಿ. ಒಂದು ಕಡೆ ಕ್ರಾಸ್ ವೋಟಿಂಗ್ ಮಾಡಿದವರು ಯಾರು ಅನ್ನುವಂಥದ್ದನ್ನು ಪತ್ತೆ ಹಚ್ಚುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿರುವಂಥ ರಾಜ್ಯ ಬಿಜೆಪಿ ನಾಯಕರು, ಅದರಲ್ಲೂ ಆರ್ ಅಶೋಕ್ ಮತ್ತು BY ವಿಜೇಂದ್ರ ಅವರು ಆ ಒಂದು ನಿಟ್ಟಿನಲ್ಲಿ ತಲೆ ಕೆಡಿಸ್ಕೋತಾ ಇದ್ರೆ, ಮತ್ತೊಂದು ಕಡೆ ಇದರ ನಡುವೆ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಕೂಗು ಕೇಳಿಬರ್ತಾ ಇರುವಂತಹ ಸಂದರ್ಭದಲ್ಲಿ ವಿ ಸೋಮಣ್ಣ ಕೇಂದ್ರ ನಾಯಕರನ್ನ ಭೇಟಿಯಾಗಿರುವಂಥದ್ದು, ಅದರಲ್ಲೂ ಪ್ರಮುಖವಾಗಿ ನಿತಿನ್ ನಬೀನ್ ಅವರನ್ನ ಭೇಟಿಯಾಗಿರುವಂಥದ್ದು. ಕಾರಣ ಏನಿರಬಹುದು? ಆ ರಹಸ್ಯ ಮಾತುಕತೆ ಏನು? ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋದಾದರೆ ಯಾರಿಗೆಲ್ಲ ಸಚಿವ ಸಂಪುಟದಲ್ಲಿ ಆದ್ಯತೆ ಸಿಗಬಹುದು, ವಿ ಸೋಮಣ್ಣ ಅವರಿಗೆ ಮತ್ತೆ ಸಂಪುಟದಲ್ಲಿ ಆದ್ಯತೆ ಸಿಗಬಹುದಾ ಅನ್ನುವಂಥ ಕುತೂಹಲ ಇದೆ ಕೇಂದ್ರ ಸಂಪುಟದಲ್ಲಿ. ಇದರ ನಡುವೆ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಆದರೆ ಬಿಜೆಪಿಯಲ್ಲಿ ಅದಕ್ಕೆ ನಾನು ಅರ್ಹ ವ್ಯಕ್ತಿ ಅನ್ನುವಂಥದ್ದನ್ನು ಕೂಡ ಈ ವೇಳೆ ಹೈಕಮಾಂಡ್ ನಾಯಕರ, ಅದರಲ್ಲೂ ನಿತಿನ್ ನಬೀನ್ ಅವರಿಗೆ ಅವರ ಗಮನಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಮಾಡುವಂಥ ಈ ಒಂದು ಭೇಟಿಯ ಕಾರಣ ಇರಬಹುದಾ ಅನ್ನುವಂಥ ಕುತೂಹಲ ಕೂಡ ಮೂಡ್ತಾ ಇರುವಂಥದ್ದು. ವಿ ಸೋಮಣ್ಣ ಅವರ ನಡೆ ಏನು? ಹಾಗಾದರೆ ವಿ ಸೋಮಣ್ಣ ಮತ್ತು ನಿತಿನ್ ನಬೀನ್ ನಡೆಸಿದಂತಹ ರಹಸ್ಯ ಮಾತುಕತೆ ಏನಿರಬಹುದು ಅನ್ನುವಂಥದ್ದೇ ಕುತೂಹಲ ಮೂಡಿಸ್ತಿದೆ. ಸಿಎಂ DK ಶಿವಕುಮಾರ್